ಇದರ ಜೊತೆ ಮೊಸರು ಬಜ್ಜಿ ಇದ್ದಿದ್ರೆ ನಾವು ಚೆನ್ನಾಗಿರೋದು, ಬಟ್ ಇಲ್ಲ. ಟೀ ಪೌಡರ್ ಜಾಸ್ತಿ ಹಾಕೋಬಿಟ್ಟಿದ್ದೀರಿ. ಬಂದು ಮಲ್ಕೊಬಿಟ್ಟು ಅವನು ಉಸಿರಾಡೋದು ಫುಲ್ ಭಯ ಪಡ್ಕೊಂಡು ಉಸಿರಾಡ್ತಾ ಇದ್ದಾರೆ. ನನಗಲ್ಲೇ ಒಂಥರ ಆಗೋಯ್ತು ಗೈಸ್. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ, ನಾನು ನಿಮಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ತುಂಬ ದಿನದಿಂದ ಅನ್ಕೋತಾ ಇದ್ದೆ ಬಿರಿಯಾನಿ ತಿನ್ನಬೇಕು, ವೆಜ್ ಬಿರಿಯಾನಿ, ಅದರಲ್ಲಿ ಮಶ್ರೂಮ್ ಬಿರಿಯಾನಿ ತಿನ್ನಬೇಕಂತ. ಅದನ್ನು ಎಲ್ಲಿ ಟ್ರೈ ಮಾಡಿದ್ದೆ ಅಂತಂದರೆ ನಮ್ಮ ಕಾಲೇಜ್ ಹತ್ರ ಒಂದು ಹೋಟೆಲ್ ಇತ್ತು, ಇವಾಗಿಲ್ಲ, ಅದನ್ನು ಕಂಪ್ಲೀಟಾಗಿ ಮುಚ್ಚಿಬಿಟ್ಟಿದ್ದಾರೆ. ಅಲ್ಲಿ ತಿಂದಿದ್ದೆ, ಸಖತ್ತಾಗಿತ್ತು. ಅದಕ್ಕೆ ತಿನ್ಬೇಕು ಅಂತ ಅನ್ನಿಸ್ತಿತ್ತು. ನೆನ್ನೆ ಮಶ್ರೂಮ್ ತೊಗೊಂಬಂದಿದ್ದೆ, ಇವಾಗ ಅದರಲ್ಲಿ ಬಿರಿಯಾನಿ ಮಾಡುವ. ನಮ್ಮ ಮಮ್ಮಿ ಮಾಡ್ತಾಯಿದ್ದಾರೆ, ಅದರ ರೆಸಿಪಿನ ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲಿ ಬರೀ ಇಲ್ಲಿ ಶುಂಠಿನೂ ಇದೆ, ಜಿಂಜರ್ ಗಾರ್ಲಿಕ್ ಎರಡಿದೆ, ಇಲ್ಲಿ ಆನಿಯನ್ ಸ್ವಲ್ಪ ತಗೊಂಡಿದ್ದಾರೆ, ಕೊತ್ತಂಬರಿ ಸೊಪ್ಪಿದೆ, ಇದು ಸಾಂಬಾರು ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಮಶ್ರೂಮ್ನ ಒಳಗಡೆ ಇಡಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಹೊರಗಡೆ ಒಂದು ಚಿಕ್ಕ ಬಕೆಟ್ ಥರದ್ರಲ್ಲಿ ಇನ್ನು ನೀರಲ್ಲಿ ನೆನೆಸ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಒಂದು ಸೆಕೆಂಡ್, ಅದಕ್ಕಿಂತ ಮುಂಚೆ ಅದನ್ನು ನಮ್ಮಮ್ಮ ಮಾಡಲಿ, ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಬಿಡ್ತೀನಿ ಅಷ್ಟೇ. ಅದು ನೆನೆಸಿಟ್ಟಿರೋದು ಏನಾಗೈತೆ ಅಂತ ಹೋಗಿ ನೋಡಿಲ್ಲ, ನೋಡ್ಬೇಕು ಇವಾಗ ಹೋಗ್ಬಿಟ್ಟು ಹೆಂಗಾಗಿದ್ದಾವೆ ಅಂತ. ಈ ಚಿಕ್ಕ ಬಕೆಟಲ್ಲಿ ನೆನೆಸಿಟ್ಟಿದೆ ಗೈಸ್, ಅದು ಹೆಂಗೆ ಆಗ್ಬಿಟ್ಟೈತೆ, ಅದು ಅಲ್ಲೇ ಆಗಿತ್ತಾ ಇಲ್ಲ ನನಗೆ ನೆನೆಸಿಟ್ಟಿದ ಮೇಲೆ ಆಯಿತಾ ಗೊತ್ತಿಲ್ಲ, ಒಟ್ನಲ್ಲಿ ಹಂಗಾಗೈತೆ. ಇಷ್ಟಿದೆ, ಇದು ಒನ್ ಟೈಮ್ಗೆ ಆಗುತ್ತೆ. ಸೊ ಇವಾಗ ಮಾಡುವ. ಕಟ್ ಮಾಡಬೇಕಮ್ಮ, ಅದನ್ನು ಕಟ್ ಮಾಡಿಕೊಡ್ತೀನಿ. ಆಮೇಲೆ ಅಷ್ಟೇ, ಸ್ವಲ್ಪ ಕೆಲಸ ಎಡಿಟಿಂಗ್ ಇನ್ನೇನಿಲ್ಲ ಇವತ್ತು. ಎಡಿಟಿಂಗು ಒಂದು ವಿಡಿಯೋ ಇದೆ, ಅದನ್ನು ಮಾಡ್ಕೋಬೇಕು. ಅದು ಬಿಟ್ಟರೆ ಸ್ವಲ್ಪ ಪ್ಯಾಕಿಂಗ್ ಇದೆ, ಅದು ಮುಗಿಸ್ಕೋಬೇಕು. ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆನಿಯನ್ ಹಾಕ್ಕೊಂಡಿದ್ದಾರೆ ಒಗ್ಗರಣೆಗೆ, ಟೊಮೆಟೊ ಕಟ್ ಮಾಡ್ಕೊತಾವ್ರೆ. ನೆಕ್ಸ್ಟ್ ಟೊಮೆಟೊ ಇದೆ, ಇಲ್ಲ ಟೊಮೆಟೊ ಹಾಕಿದ್ದಾರೆ. ನೆಕ್ಸ್ಟು ಗೈಸ್, ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಅದೆಲ್ಲ ರುಬ್ಬಿರೋದೈತೆ. ಇವಾಗ ಮಸಾಲನ್ನ ಆ್ಯಡ್ ಮಾಡ್ತಾರೆ ಅದಕ್ಕೆ. ನೆಕ್ಸ್ಟ್ ಇವಾಗ ಮಶ್ರೂಮ್ನ ಹಾಕ್ಕೊತಾ ಇದ್ದಾರೆ ಗೈಸ್. ಇದರಲ್ಲಿ ನಾನೇ ಕ್ಯಾಮ್ರಾಮ್ಯಾನ್ ಆಗಿರೋದ್ರಿಂದ ಮಧ್ಯ ಬರಲ್ಲ, ನಿಮಗೆ ಮಾಡ್ತಾ ಇರ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ದಾರ ಆಗ್ತೈತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇದು ಸ್ವಲ್ಪ ನೀಟಾಗಿ ಎಲ್ಲ ಮಸಾಲನೂ ಹಿಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಇನ್ನೇನು ರೈಸ್ ಹಾಕೋದಷ್ಟೇ ಅಲ್ವಾ, ರೈಸ್ನ ಆ್ಯಡ್ ಮಾಡೋದು. ಮತ್ತು ಬಿರಿಯಾನಿ ಪೌಡರ್ ಆಲ್ಮೋಸ್ಟ್ ಯಾರೂ ಹಾಕಲ್ಲ, ನಾನು ನೋಡಿರೋಂಗೆ ಯಾವ ಇದರಲ್ಲಿ ಹಾಕಿಲ್ಲ. ಸೊ ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು, ನಾನ್ ವೆಜ್ಜಿಗೆ ನಾರ್ಮಲಾಗಿ ಹಾಕ್ತಾರೆ, ವೆಜ್ಜಿಗೆ ಗೊತ್ತಿಲ್ಲ. ಸೊ ನಾವು ಹಾಕೋಣ ಅಂದ್ಬಿಟ್ಟು ಬಿರಿಯಾನಿ ಪೌಡರ್ನ ಹಾಕ್ತಾಯಿದ್ದೀವಿ. ನೀಟಾಗಿ ಎಲ್ಲ ಮಸಾಲನ ನೀಟಾಗಿ ಹೀರ್ಕೊಂಡಿದೆ ಇದೆಲ್ಲ ಮಶ್ರೂಮ್ ಎಲ್ಲ. ಇದಕ್ಕೆ ಇವಾಗ ರೈಸ್ ತೊಳೆದಿಟ್ಕೊಂಡಿದ್ದಾರೆ, ಹಾಕ್ಬೇಕಷ್ಟೆ. ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತವ್ರೆ.
ಅಷ್ಟೇ ಗಾಯ್ಸ್ ಹಾಕಿದ್ದಾರೆ. ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ಕೂಗ್ಸೋದಷ್ಟೇ. ಕೂಗ್ಸಿದ ಮೇಲೆ ನೋಡುವ ಹೆಂಗೆ ಬಂದಿರುತ್ತೆ ಅಂತ ಅಂದ್ಬಿಟ್ಟು. ಇದು ಮಾರ್ನಿಂಗ್ 1 ಟೈಮಿಗೆ ಮಾತ್ರ ಹಾಕೊಂಡಿದ್ದಾರೆ. ಸೊ ಇಷ್ಟಿದೆ. ನೀರು ತಗೋ, ಇದಾಗ್ಬಿಡುತ್ತೆ. ನೋಡೋಕ್ಕೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಟೇಸ್ಟ್ ಹೆಂಗೆ ಬಂದಿರುತ್ತೆ ನೋಡುವ. ಗೈಸ್ ಆಗಿದೆ ಗೈಸ್. ಆದರೆ ಅದರಲ್ಲಿ ಮಶ್ರೂಮೇ ಜಾಸ್ತಿ ಕಾಣಿಸ್ತಾ ಇಲ್ಲ. ಗಮ್ ಅಂತ ಮಾತ್ರ ಸ್ಮೆಲ್ ಬರ್ತೈತೆ. ಅಷ್ಟೇ, ಟೇಸ್ಟ್ ಮಾಡಿಬಿಟ್ಟು ಹೇಳುವ ಹೆಂಗಿರುತ್ತೆ ಅಂತ. ಬನ್ನಿ ಗೈಸ್, ಇವಾಗ ಹಾಕ್ಕೊಂಡಿದ್ದೀನಿ ಪ್ಲೇಟ್ಗೆ. ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಹಿಂಗೆ ಹಾಕ್ಕೊಂಡಿರೋದಷ್ಟೇ. ಟೇಸ್ಟ್ ನೋಡುವ. ಇದರ ಜೊತೆ ಮೊಸರು ಬಜ್ಜಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಇಲ್ಲ. ಸುತ್ತಾ ಇದೆ, ಸ್ಪೈಸಿ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ಯಮ್ಮ. ಹ್ಞೂ ಅಂತ ಹೇಳು. ಈಗ ತಿನ್ಕೊಂಡು ಸ್ವಲ್ಪ ಎಡಿಟಿಂಗ್ ಇದೆ, ಅದನ್ನು ಮುಗಿಸ್ಕೊತೀನಿ. ಆಮೇಲೆ ಸ್ವಲ್ಪ ಏನಾದರೂ ಬೇರೆ ವೀಡಿಯೋಸ್ ಮಾಡೋಣ ಅಂತ ನೋಡ್ತೀನಿ. ಇವಾಗ ಟೈಮ್ ಬಂದು 5 ಗಂಟೆ. ತಲೆಗೆ ಆಯಿಲ್ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನದಿಂದ ಬೆಳಗ್ಗೆ ವಿಡಿಯೋ ಮಾಡಿದ್ದಷ್ಟೇ. ಮಧ್ಯಾಹ್ನದಿಂದ ಎಂಥ ಸಮಸ್ಯೆ ಆಗಿತ್ತು ಅಂತಂದರೆ, ನಮ್ಮ ಲಕ್ಕಿ ಮ್ಯಾಕ್ಸಿನ್ ಇಬ್ಬರೂ ನಮ್ಮ ಮಮ್ಮಿ ತೋಟದ ಹತ್ರ ಕರ್ಕೊಂಡೋಗಿದ್ರು. ಎಲ್ಲರೂ ಹೋಗಿದ್ರು, ನಾನೊಬ್ಳು, ನಮ್ಮ ತಾತ ಅಜ್ಜಿ ಮಾತ್ರ ಮನೇಲಿದ್ದು. ಇನ್ನೆಲ್ಲರೂ ತೋಟದ ಹತ್ರ ಹೋಗಿದ್ರು. ಸೊ ಎಲ್ಲರೂ ಹೋಗಿದ್ರಲ್ಲ ಅಂತ ಕರ್ಕೊಂಡೋಗಿದ್ರು. ಅಲ್ಲಿ ಬಿಟ್ಬಿಟ್ಟಿದ್ದಾರೆ. ಲಕ್ಕಿ ಬಂದುಬಿಟ್ಟಿದ್ದಾನೆ. ಒಂದಷ್ಟು ನಾಯಿಗಳು ಅಟ್ಟಿಸ್ಕೊಂಬಂದ್ಬಿಟ್ಟಿದೆ. ಅವನು ಫುಲ್ಲು ಬಂದು ಮಲ್ಕೊಬಿಟ್ಟು ಅವನು ಉಸಿರಾಡೋದು ಫುಲ್ ಭಯ ಪಡ್ಕೊಂಡು ಉಸಿರಾಡ್ತಾ ಇದ್ದಾನೆ. ನನಗಲ್ಲೇ ಒಂಥರ ಆಗೋಯ್ತು ಗೈಸ್. ಬಿಕಾಸ್ ಮ್ಯಾಕ್ಸಿಗೆ ಫಸ್ಟ್ ಆಲ್ರೆಡಿ ಒಂದ್ಸಲಿ ಕಚ್ಬಿಟ್ಟು ಅವ್ನು ಸಿಕ್ಕಾಪಟ್ಟೆ ಹೆದರ್ಕೋತಾನೆ, ಬೇರೆ ಯಾವುದಾದ್ರೂ ನಾಯಿಗಳು ಬಂದರೆ ಅದೆಲ್ಲ. ನನಗೆ ಫುಲ್ ಭಯ ಆಗೋಯ್ತು. ಇವನೇ ನಡುಕ್ತಾ ಇದ್ದಾನೆ ಅಂತಂದರೆ ಅವ್ನಿಗೇನಾಯಿತು ಅಂತ ಫುಲ್ ಹುಡ್ಕೊಂಡು ಹೋಗಿದ್ದೀನಿ. ನಮ್ಮ ತೋಟದ ಹತ್ರ ಸ್ವಲ್ಪನೇ ಹೋದೆ, ಅಂದರೆ ಸ್ವಲ್ಪ ಅಲ್ಲಿಂದ ಮುಂದೆ ಬಂದಿದ್ದೆ ಅಷ್ಟೇ. ಇವನು ತಪ್ಸ್ಕೊಂಬಂದ್ಬಿಟ್ಟಿದ್ದಾನೆ ನಾಯಿಗಳಿಂದ. ಅವನು ಅಲ್ಲೇ ಇದ್ದಾನೆ ಹೆದರ್ಕೊಂಡು. ಆಮೇಲೆ ಅಲ್ಲಿಂದ ಫುಲ್ ಎತ್ಕೊಂಬಂದಿದ್ದಾಯಿತು. ಎಷ್ಟು ಹುಡುಕಿದ್ದೀನಿ ಅಂತಂದರೆ ಅದರಲ್ಲೇ ಬ್ಯುಸಿ ಆಗೋದೆ, ಏನು ವಿಡಿಯೋನು ಮಾಡಲಿಲ್ಲ. ಇವಾಗ ಆಯಿಲ್ ಅಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ಎದ್ದೆ. ಅಷ್ಟರಲ್ಲಿ ನಮ್ಮ ಅಜ್ಜಿ ಟೀ ಬೇಕಂತ ಹೇಳಿದ್ರು. ಅವರಿಗೆ ಟೀ ಮಾಡಿಕೊಟ್ಟು ತಲೆಗೆ ಎಣ್ಣೆ ಹಚ್ಚುವ. ಗೈಸ್, ಯೂಶ್ವಲಿ ನಾನು ಟೀ ಕುಡಿಯಲ್ಲ. ಹಾಲನ್ನು ಅಷ್ಟೇ, ನಾನು ಓಟ್ಸ್ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ರೂಢಿ ಮಾಡ್ಕೊಂಡಿದ್ದೆ ಹಾಲನ್ನ. ಬಟ್ ಇವತ್ತು ಮಳೆ ಬಂದಿದೆ, ಒಂಥರ ಫುಲ್ಲು ಕುಡಿಬೇಕನ್ನಿಸ್ತದೆ. ಅದಕ್ಕೆ ಟೀ ಬದಲಾಗಿ ಡಿಕಾಕ್ಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟೀ ಪೌಡರ್ ತೊಗೊಂಡಿದ್ದೀನಿ. ನಾನು ಡಿಕಾಕ್ಷನ್ ಮಾಡ್ತೀನಿ. ಇಲ್ಲಿ ನಮ್ಮ ಅಜ್ಜಿಯವರಿಗೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಸೊ ಅದಕ್ಕೆ ಸ್ವಲ್ಪ ಕುದಿಲಿ ಅಂತ ಬಿಟ್ಟಿದ್ದೆ. ಇವಾಗ ಅದ್ರದ್ದು ಟೀ ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಕೊಡ್ತೀನಿ ಅವ್ರಿಗೆ. ನಾನು ಡಿಕಾಕ್ಷನ್ ಮಾಡ್ಕೊತೀನಿ. ನಾನು ಟೀ ಕಾಫಿ ಏನೂ ಕುಡಿಯಲ್ಲ ಗೈಸ್. ಬಟ್ ಎಷ್ಟು ಕಪ್ಸ್ನ ಕಲೆಕ್ಟ್ ಮಾಡಿದ್ದೀನಿ ಗೊತ್ತಾ? ನೋಡಿ, ಇದೊಂದು, ಅದನ್ನು ಪರ್ಪಲ್ ಕಲರ್ದು, ಅದನ್ನು ಬ್ಯಾಂಗ್ಳೂರಲ್ಲಿ ಇದ್ದಾಗ ನಾನು ತೊಗೊಂಡಿದ್ದು. ಟೀ ಏನಾದರೂ ಕುಡಿಯೋಣ ಅಂತ. ಅಲ್ಲಿ ಟೀ ಎಲ್ಲ ಕುಡಿತಿರಲಿಲ್ಲ, ಬಿಸಿ ನೀರು ಕುಡಿತಿದ್ದೆ. ಅದು ಇದಕ್ಕಾಯ್ತಲ್ಲಿ ತೋರಿಸ್ತಿದ್ದು ಬಂದೇನೆ. ಆ್ಯಂಡ್ ಅದು ಬಿಟ್ಟರೆ ಇಲ್ಲೊಂದು 2 ಕಪ್ ಇಟ್ಟಿದ್ದೆ. ಆಮೇಲೆ ಇದು 2 ಕಪ್ಪು ಎಲ್ಲ ಏನು ಕುಡಿಯಲ್ಲ ಅಂತ ನೋಡಿ ತಂದಿಟ್ಬಿಟ್ಟಿದ್ದೀನಿ. ಇದು ಒಂದಷ್ಟು. ಆಮೇಲೆ ಇನ್ನೊಂದು ಸ್ವಲ್ಪ ಇದ್ದಾವೆ. ಇಲ್ಲಿಟ್ಟಿದ್ದೀನಿ ನೋಡಿ, ಇದು ಹೊಡೆದಾಕ್ಬಿಟ್ಟಿದ್ದೀವಿ ಚೇರಿಟ್ಬಿಟ್ಟು. ಅಲ್ಲೊಂದು ಇದು ಮಡಿಕೆ ಥರ ಇದೆ ಅಂದ್ಬಿಟ್ಟು ಅದೊಂದು ಕಪ್ಪು, ಅದು ಯೆಲ್ಲೋ ಕಲರ್ದು 1 ಕಪ್. ಎಷ್ಟೊಂದು ಕಪ್ ಕಲೆಕ್ಟ್ ಮಾಡಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಾನೇ ಕುಡಿಯಲ್ಲ, ಏನು ಮಾಡೋಕ್ಕಾಗಲ್ಲ. ನಂದು ಡಿಕಾಕ್ಷನ್ ಶುಗರ್ಲೆಸ್ ಇದೆ. ನನಗೆ ಶುಗರ್ಲೆಸ್ ಇಷ್ಟ. ಸೊ ಹಂಗಾಗಿ ಅದನ್ನೇ ಮಾಡ್ಕೋತಾ ಇದ್ದೀನಿ. ಈಗೆಲ್ರಿಗೂ ಟೀ ಕೊಡುವ.
ಸ್ವಲ್ಪ ತೊಗೊಂಡಿದ್ದೀನಿ ಗೈಸ್. ಐ ಟ್ರೈಡ್ ಸೆಕೆಂಡ್ ಟೈಮ್ ಏನೋ, ಸೊ ಹಂಗಾಗಿ ಅಡ್ಜಸ್ಟ್ ಆದರೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳೋಣ, ಆಗಿಲ್ಲ ಅಂತಂದರೆ ಬೇಡ ಅಂತಂದ್ಬಿಟ್ಟು ಈಗ ಜಸ್ಟ್ ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಅಂದರೆ ಇಲ್ಲಿ ಕಾಣೋಷ್ಟು ಸ್ವಲ್ಪ ಇಲ್ಲ, ಇಲ್ಲಿ ಕರೆಕ್ಟಾಗಿ ಅರ್ಧ ಇದೆ. ಈಗ ಕುಡಿಯುವ. ಟೀ ಪೌಡರ್ ಜಾಸ್ತಿ ಹಾಕೋಬಿಟ್ಟಿದ್ದೀರಿ, ಯಪ್ಪ ಫುಲ್ ವಿಷ. ಇದಕ್ಕೆ ಸ್ವಲ್ಪ ಶುಗರ್ ಬೇಡ, ಅಟ್ಲೀಸ್ಟ್ ಹಾಲಾದರೂ ಹಾಕ್ಕೊಳ್ಳೋಣ, ಇಲ್ಲಾಂದರೆ ಕುಡಿಯೋಕ್ಕೆ ಆಗಲ್ಲ. ಇಲ್ಲಾಂದರೆ ಒಂದು ಕೆಲಸ ಮಾಡ್ತೀನಿ, ಈ ಸ್ವಲ್ಪ ಟೀನ ಇದಕ್ಕೆ ಹಾಕೋಬಿಡ್ತೀನಿ, ಟೀ ಪೌಡರ್ ಜಾಸ್ತಿ ಹಾಕೋಬಿಡ್ತೀನಿ. ಕೆಟ್ಟದಾಗಿದೆ ಗೈಸ್, ನನ್ನದೇ ಫಾಲ್ಟು. ಅದು ಚೆನ್ನಾಗೇ ಇರುತ್ತೆ ಕುಡಿಯೋಕ್ಕೆ, ಬಟ್ ಸ್ವಲ್ಪ ನೀರಿಗೆ ತುಂಬ ಪೌಡರ್ ಹಾಕ್ಬಿಟ್ಟಿದ್ದೆ. ಸೊ ಅದಕ್ಕೆ ಬರೀ ಹಾಲು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಇವಾಗ ಶುಗರ್ ಇಲ್ಲ ಇದರಲ್ಲಿ, ಇದನ್ನು ಕುಡಿಬೋದು. ಕುಡಿತಾ ಇದ್ದೀನಿ ಗೈಸ್. ವಿತೌಟ್ ಶುಗರ್ ಬಟ್ ಸ್ಟಿಲ್ ಚೆನ್ನಾಗಿದೆ. ಗೈಸ್, ನಿನ್ನೆ ವಿಡಿಯೋನ ಎಂಡ್ ಮಾಡಿರಲಿಲ್ಲ, ಇವಾಗ ಬೆಳಗ್ಗೆ ಎದ್ದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.